ಪೊಲೀಸರ ಸೋಗಿನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿಯ ಬಂಧನ ಆಗಿದೆ. ಪೊಲೀಸರ ಸೋಗಿನಲ್ಲಿ ಹನಿ ಟ್ರ್ಯಾಪ್ ಮಾಡ್ತಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ತಲೆಮರೆಸಿಕೊಂಡು ತಿರುಗಾಡ್ತಾ ಇದ್ದಂತಹ ಪ್ರಮುಖ ಆರೋಪಿಯನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಕಿಂಗ್ ಪಿನ್ ನಯನ ಇದೀಗ ಅರೆಸ್ಟ್ ಆಗಿದ್ದಾಳೆ ಪೊಲೀಸರಿಂದ. ಈ ಹಿಂದೆ ಮೂವರನ್ನ ಇದೇ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಸಂತೋಷ್, ಅಜಯ್ ಮತ್ತು ಜಯರಾಜ್ ಈ ಹಿಂದೆ ಬಂಧಿತರಾಗಿದ್ದ ಆರೋಪಿಗಳು ಬ್ಯಾಡರಹಳ್ಳಿ ಪೊಲೀಸರಿಂದ ಅರೆಸ್ಟ್ ಆಗಿದ್ರು. ಈಗ ಪ್ರಮುಖ ಆರೋಪಿ ಕಿಂಗ್ ಪಿನ್ ನಯನ ಅರೆಸ್ಟ್ ಆಗಿದ್ದಾಳೆ. ಬ್ಯಾಡರಹಳ್ಳಿ ಪೊಲೀಸರಿಂದ ಈಕೆಯ ಬಂಧನ ಆಗಿದೆ. ಕೇಸ್ ದಾಖಲಾದ ಮೇಲೆ ಈಕೆ ತಲೆಮರೆಸಿಕೊಂಡು ನಗರದ ಬೇರೆ ಬೇರೆ ಕಡೆ ಓಡಾಡಿಕೊಂಡಿದ್ಲು. ಇದೀಗ ಬಂಧಿಸಿ ಆಕೆಯನ್ನು ವಿಚಾರಣೆ ಮಾಡ್ತಿದ್ದಾರೆ. ಆಕೆಯ ಮೊಬೈಲನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದುವರೆಗಿನ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿರುವ ಮಾಹಿತಿ ಏನಪ್ಪಾ ಅಂದರೆ, ಸದ್ಯ ಒಬ್ಬರಿಗೆ ಮಾತ್ರ ಹನಿ ಟ್ರ್ಯಾಪನ್ನು ಮಾಡಿರೋದು ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಇನ್ಯಾರಿಗೆ ಹನಿ ಟ್ರ್ಯಾಪನ್ನು ಮಾಡಬೇಕು ಅಂತ ಪ್ಲಾನ್ ಹಾಕ್ಕೊಂಡಿದ್ಲು ಅನ್ನೋದು ಮುಂದಿನ ತನಿಖೆಯಿಂದ ಗೊತ್ತಾಗಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಜಗದೀಶ್, ಅಂತೂ ಇಂತೂ ಕಿಂಗ್ ಪಿನ್ ನಯನ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬಾಯ್ಬಿಟ್ಟಿದ್ದಾಳೆ, ಹೇಗಿತ್ತಂತೆ ಇವರ ಪ್ಲಾನ್? ಎಸ್ ಪದಶ್ರೀ, ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಒಂದು ಹನಿ ಟ್ರ್ಯಾಪ್ ಅಂದ್ರೆ ಪೊಲೀಸರ ಸೋಗಿನಲ್ಲಿ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಬಂದು ಒಂದಷ್ಟು ಬೆದರಿಕೆಗಳನ್ನ ಹಾಕಿ ಪರಸ್ತ್ರೀ ಜೊತೆ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಫೋಟೋಗಳನ್ನ ತೆಗೆಯುವಂಥದ್ದು, ಜೊತೆಗೆ ತಮ್ಮ ಬಳಿ ಇದ್ದಂತಹ ಚಿನ್ನಾಭರಣ ನಗದನ್ನ ತೆಗೆದುಕೊಂಡು ಹೋಗಿದ್ರು ಅನ್ನುವಂತ ನಿಟ್ಟಿನಲ್ಲಿ ಕಾಂಟ್ರಾಕ್ಟರ್ ಒಬ್ಬರು ದೂರನ್ನ ನೀಡಿದ್ರು. ಆ ದೂರನ ಸಂಬಂಧವಾಗಿ ತನಿಖೆ ನಡೆದಂತಹ ಪೊಲೀಸರಿಗೆ ಆ ಮಹಿಳೆ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದು ಕಂಡು ಬಂದಿತ್ತು. ಆ ನಿಟ್ಟಿನಲ್ಲಿ ಈ ಹಿಂದೆ ಅಂದ್ರೆ ಪ್ರಕರಣ ದಾಖಲಾದಂತಹ ಬಳಿಕವಾಗಿ 3 ಜನ ಯಾರು ಪೊಲೀಸರು ಅಂತ ಬಂದಿದ್ರು ಅವ್ರನ್ನೆಲ್ಲರೂ ಕೂಡ ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ ವಿಚಾರಣೆಯ ನಂತರದಲ್ಲಿ ಆ ಮಹಿಳೆ ಏನಿದ್ಲು ಆಕೆಯು ಕೂಡ ಇವರ ಜೊತೆ ಭಾಗಿಯಾಗಿತ್ತು ಅನ್ನುವಂಥದ್ದು, ಜೊತೆಗೆ ಇದೊಂದು ವ್ಯವಸ್ಥಿತವಾಗಿ ಒಂದು ಹೆಣದಂತಹ ತಂತ್ರ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಿಗೆ ಪತ್ತೆ ಆಗಿತ್ತು. ಅಂದ್ರೆ ಈಗ ಪರಿಚಯಸ್ಥರ ಒಬ್ಬರ ಮುಖಾಂತರವಾಗಿ ಕಾಂಟ್ರಾಕ್ಟರ್ಗೆ ಆ ಮಹಿಳೆ ಪರಿಚಯ ಆಗ್ತಾಳೆ. ಅದಾದ ಬಳಿಕವಾಗಿ ತನ್ನ ಕಷ್ಟಗಳನ್ನ ಆಕೆ ಆತರ ಬಳಿ ಹೇಳ್ಕೊಡುವಂಥದ್ದು. ಅದಾದ ಬಳಿಕವಾಗಿ ಕಾಂಟ್ರಾಕ್ಟರ್ ಆಗಾಗ ಆಕೆ ಯಾವಾಗ ತನ್ನ ಮಗುವಿಗೆ ಹುಷಾರಿಲ್ಲ ಅಂತ ಕಾರಣ ಹೇಳಿದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಹಣವನ್ನ ನೀಡಿದ್ದ. ಅದಾದ ಬಳಿಕವಾಗಿ ಹತ್ತಿರವಾದಂತಹ ಬಳಿಕವಾಗಿ ಒಂದು ದಿನ ತನ್ನ ಮನೆಗೆ ಆಕೆ ಕರೀತಾಳೆ. ಆದ್ರೆ ಆ ಕರೆಯುವಂತಹ ದಿನದಲ್ಲಿ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡು ತನ್ನ ಯುವಕರಿಗೂ ಕೂಡ ಈ ರೀತಿಯಾಗಿ ಕರ್ಕೊಂಡು ಹೋಗ್ತೀನಿ, ಈ ಸಮಯಕ್ಕೆ ನೀವು ಎಂಟ್ರಿ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಳನ್ನ ಹೆಣೆದು ಯಾವಾಗ ಆಕೆ ಮನೆ ಒಳಗೆ ಕರ್ಕೊಂಡು ಹೋಗ್ತಾಳೆ. ಅದಾದ ಬಳಿಕವಾಗಿ ಪೊಲೀಸರ ರೀತಿಯಲ್ಲಿ ಆ ವ್ಯಕ್ತಿಗಳು ಎಂಟ್ರಿ ಕೊಟ್ಟು ನಂತರದಲ್ಲಿ ಬೆದರಿಸಿ ಇಲ್ಲಿ ಬೇರೆ ರೀತಿಯಾದಂತಹ ಒಂದು ವ್ಯವಹಾರ ನಡೆಸ್ತಾ ಇದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ ಒಂದು ಭಯ ಹುಟ್ಟಿಸುವಂತ ಒಂದು ವಾತಾವರಣ ಮಾಡಿ ಎಲ್ಲ ಒಂದು ಕಡೆ ಆರೋಪಿತೆ ಆದ್ರೂ ಕೂಡ ಅಲ್ಲಿ ವಿಕ್ಟಿಮ್ ರೀತಿಯಲ್ಲಿ ಏನು ಕಾಂಟ್ರಾಕ್ಟರ್ ಜೊತೆ ಅವರಿಗೆ ನಂಬುವಂತ ರೀತಿಯಲ್ಲಿ ಬಿಂಬಿಸಿಕೊಡ್ತಾಳೆ. ಇದಾದ ಬಳಿಕವಾಗಿ ಆತನ ಬಳಿ ಇದ್ದಂತಹ ಒಂದಷ್ಟು ನಗದು ಆಗಿರ್ಬೋದು, ಜೊತೆಗೆ ಆತನ ಮೈ ಮೇಲಿದ್ದ ಚಿನ್ನಾಭರಣ ಆಗಿರ್ಬೋದು, ಇವೆಲ್ಲವನ್ನು ಕೂಡ ತೆಗೆದುಕೊಂಡು ನಂತರದಲ್ಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡದಂತೆ ಒಂದು ಬೆದರಿಕೆ ಕೂಡ ಹಾಕಿ ಹೋಗಿರ್ತಾರೆ. ಅದಾದ್ರೂ ಕೂಡ ಕಾಂಟ್ರಾಕ್ಟರ್ ಪೊಲೀಸ್ ಠಾಣೆಯ ಮೆಟ್ಲೇರಿ ದೂರು ನೀಡಿದಂತ ಬಳಿಕವಾಗಿ ಈ ವಿಚಾರಗಳು ಕೂಡ ಕಂಡು ಬಂದಿರುವಂತದ್ದು. ಈಗಾಗಲೇ ಏನು 3 ಜನ ಆರೋಪಿಗಳನ್ನ ಬಂಧಿಸಿದಂತಹ ಪೊಲೀಸರು ಈಗ ಪ್ರಮುಖ ಆರೋಪಿಯಾಗಿದ್ದಂತಹ ನಯನರನ್ನ ಕೂಡ ಬಂಧಿಸಿದ್ದಾರೆ. ಜೊತೆಗೆ ಮಾಹಿತಿಯ ಪ್ರಕಾರವಾಗಿ ಈಗ ಸದ್ಯಕ್ಕೆ ಓರ್ವರಿಗೆ ಮಾತ್ರ ಈ ರೀತಿಯಾಗಿ ಒಂದು ವಂಚನೆ ಮಾಡಿರುವಂತಹ ಕೃತ್ಯ ಕಂಡು ಬಂದಿರುವಂತದ್ದು. ಒಟ್ಟಾರೆಯಾಗಿ ಈಗ ಬಂಧಿತ ಆರೋಪಿಗಳೇನಿದ್ದಾರೆ ಅವರು ಮತ್ತೆ ಇದೇ ರೀತಿಯಲ್ಲಿ ಇನ್ನೇನಾದ್ರೂ ಕೃತ್ಯ ನಡೆಸಿದ್ರ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಬ್ಯಾಡರಹಳ್ಳಿ ಪೊಲೀಸರು. ಮಧುಶ್ರೀ, ಧನ್ಯವಾದ ಜಗದೀಶ್ ತಮ್ಮ ಮಾಹಿತಿಗಾಗಿ.